ಈ ಭಾಗದ ಶಾಸಕರಾದ ಮುನಿರತ್ನವರು ಭರತ್ ಪುರುಷಣ್ಣವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ, ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತವ್ರದ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ? ಈ ಭಾಗದ ಶಾಸಕರಾದ ಮುನಿರತ್ನವರು ಭರತ್ ಪುರುಷಣ್ಣವರ ಪಾರ್ಥಿವ ಶರೀರದ ಅಂತಿಮ ದರ್ಶನ ನಾವು ಮಾಡಿದ್ವಿ. ಆ ದುಃಖ ಇನ್ಯಾರಿಗೂ, ಆ ಕುಟುಂಬಕ್ಕೆ ಇನ್ಯಾರಿಗೂ ಬರಬಾರ್ದು. ಅವ್ರು ಹೇಳಿದ್ರಂತೆ, ಛೋಟಾ ಬಚ್ಚಾ ಹೇ ಚೋಡ್ದೋ ಅಂತ ಬೇಡ್ಕೊಂಡ್ರಂತೆ. ಆದರೆ ಕಿರಾತಕರಿಗೆ ಕರುಣೆ ಎಲ್ಲಿರುತ್ತೆ? ಅವರು ಕೇಳಿದ ಒಂದೇ ಪ್ರಶ್ನೆ, ಕಲ್ಮಾ ಪಡೋ. ಇವರಿಗೆ ಅದು ಗೊತ್ತಿಲ್ಲ. 3 ಬಾರಿ ಗುಂಡಾರಿಸಿ ಸಾಯಿಸಿದ್ದಾರೆ. ಬಹುಶಃ ಸತ್ತವ್ರದ್ದೆಲ್ಲರದು ಇದೇ ಕತೆ. ಅದಕ್ಕೆ ಕಾರಣ ಜಗತ್ತನ್ನು ಎರಡಾಗಿ ನೋಡುವಂಥ ಅವರ ಮೂಲತತ್ವ, ಅವರ ಫಿಲಾಸಫಿ. ಒಂದು ಇಸ್ಲಾಮನ್ನು ಪಾಲಿಸೋರು ಮತ್ತು ಇಸ್ಲಾಮೇತರರು. ಬರೀ ನೋಡ್ತಾರಷ್ಟೇ ಅಲ್ಲ, ಇಸ್ಲಾಮೇತರರ ಬಗೆಗಿನ ಅವರ ದೃಷ್ಟಿಕೋನ, ಆ ದೃಷ್ಟಿಕೋನವನ್ನು ಎಲ್ಲಿವರೆಗೂ ಬದಲಾಯಿಸಲ್ಲ ಅಲ್ಲಿವರೆಗೂ ಟೆರರಿಸ್ಟ್ಗಳು ರಕ್ತ ಬೀಜಾಸುರನಂತೆ ಹುಡ್ತಾನೆ ಇರ್ತಾರೆ. ಆ ದೃಷ್ಟಿಕೋನ ಬದಲಾಗದ ಹೊರತು ಜಗತ್ತಿನಲ್ಲಿ ಶಾಂತಿ ನೆಲೆಸಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಕೋನವೇ ಈ ಎಲ್ಲದರ ಮೂಲ. ಅದು ಬದಲಾಗದ ಹೊರತು ಹೇಗೆ ಶಾಂತಿ ನೆಲೆಸಕ್ಕೆ ಸಾಧ್ಯ?